ಮೈಸೂರು ಉದಯಗಿರಿ ಗಲಭೆ ಪ್ರಕರಣ ಇದೆಯಲ್ಲ, ಇಲ್ಲಿ ಕಲ್ಲೇಟು ತಿನ್ನಂತ ಪೊಲೀಸರೇ ಸೈಲೆಂಟ್ ಆಗಂಗ್ ಕಾಣಿಸ್ತಾ ಇದೆ. ಪ್ರಚೋದನಕಾರಿ ಭಾಷಣ ಮಾಡಿದ ನಿಂಬೆಹಣ್ಣು ಮಾಂತ್ರಿಕ ಅಂತ ಮುಷ್ತಾಕ್ ಮಕ್ಬೋಲಿ ಮೈಸೂರಿನಲ್ಲೇ ಇದ್ರೂ ಕೂಡ ಬಂಧಿಸೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಪೊಲೀಸರು. ಗಲಭೆ ಸಂಬಂಧ 1000 ಜನರ ಮೇಲೆ ಕೇಸ್ ಹಾಕಿದ್ದಾರೆ. 16 ಮಂದಿಯನ್ನು ಮಾತ್ರ ಬಂಧಿಸ್ಬಿಟ್ಟಿದಾರಂತೆ ಪೊಲೀಸರು. ಪಾಪ ಅಲ್ಲೇ ಇದೆ ಸರ್. ಸುಮ್ಮನಿರಿಪ್ಪ, ನೀವು ಹಂಗೆಲ್ಲ ಮಾತಾಡಬಾರ್ದಪ್ಪ. ಆಗ್ಬಾರ್ದು ಬ್ರದರ್ಸ್ ನಂಗೆಲ್ಲ ಅರೆಸ್ಟ್ ಮಾಡೋಕ್ಕಾಗತ್ತಾ? ಮಾಡಬಾರ್ದು. ಸುಮ್ಮನಿರಿ, ಮಾತಾಡ್ಬಿಡಿ. ಇನ್ನು ಉದಯಗಿರಿ ಠಾಣೆಯ SI ರೂಪೇಶ್ ಅವ್ರನ್ನ ದಿಢೀರ್ ಅಂತ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯದ ಕಾರಣ ನೀಡಿ ವರ್ಗಾವಣೆ ನಿಂಬೆಹಣ್ಣು ಗಿರಾಕಿ ಅಂತೆ. ನಿಂಬೆಹಣ್ಣು ಗಿರಾಕಿನ ಎಳ್ಕೊಂಬಂದು ಮೂಲೆಗೆ ಹಾಕೊಂಡು ಇದು ಮಾಡೋದಕ್ಕೆ ತಾಕತ್ತಿಲ್ಲದೆ ಇರೋ ಪೊಲೀಸ್ನವ್ರನ್ನ ಅಂತ ಕರಿಬೇಕಾ? ಆ ಸಬ್ ಇನ್ಸ್ಪೆಕ್ಟರ್ನ ತೆಗಿಯೋ ಬದಲು ಕಮಿಷನರ್ನ ತೆಗಿಬೇಕಿತ್ತು. ಕಮಿಷನರ್ ಏನು ಕತೆ ಕಾಯ್ತಿದ್ರಾ ಅಥವಾ ಕಡಲೆಕಾಯಿ ಬಾಯಿ ತಿಂತಿದ್ರ? DCP ಮತ್ತು DYSPಗಳಿಬ್ರು ಏನು ತಿಂತಿದ್ರು ಅವರು? ಸ್ಕೇಪ್ ಗೋಟ್ ಮಾಡೋಕೆ ಈಸಿ ಅಲ್ಲ ಅವನನ್ನ, ಪಾಪ ವ್ಯಕ್ತಿನ ಯಾರನ್ನೋ SIನ ಯಾಕೆ ಕಾನ್ಸ್ಟೇಬಲ್ ಅನ್ನು ಮಾಡಬೇಕಿತ್ತು? ಕಾನ್ಸ್ಟೇಬಲ್ ಮಾಡಬೇಕಿತ್ತು. ಯಾವ ನಿಂಬೆಹಣ್ಣು ಗಿರಾಕಿ ಕರ್ಕೊಂಬಂದಿಲ್ಲಿ ಮಾಡಬೇಕು ಇವೆಲ್ಲ. ಇವರು ಆರೋಪಿ ಸುದರ್ಶನ ಎಂಬ ಹೆಸರಿನವನಾಗಿದ್ದರೆ ಎಡೆಮೂರಿ ಕಟ್ಟಿ ಹಲ್ಲುದುರಿಸಿ ಕರ್ಕೊಂಬರ್ಬೋದಾಗಿತ್ತು. ಹೆಂಗ್ ಕರ್ಕೊಂಬರಕ್ಕಾಗತ್ತೆ ಬ್ರದರ್ನ? ಮುಷ್ತಾಕ್ ಮಕ್ಬೋಲಿ ಹೆಂಗ್ ಕರ್ಕೊಂಬರಕ್ಕಾಗತ್ತೆ? ಅದು ನಿಂಬೆಹಣ್ಣು ಮಾಂತ್ರಿಕ ಬೇರೆ ಸರ್. ಯಾವ ಮಾಂತ್ರಿಕ ಕರ್ಕೊಂಬನ್ರಿ? ಅದು ಯಾವ ಮಾಂತ್ರಿಕ ನೋಡ್ತೀನಿ ನಾನುವೇ. ಎಲ್ಲಿಯವರೆಗೆ ಹೋಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ನಿಮ್ಮಿಬ್ಬರ ಓಲೈಕೆಗಳು ಕಾನೂನು ಮತ್ತು ಸುವ್ಯವಸ್ಥೆಯ ವಿಚಾರದಲ್ಲಿ ದುಷ್ಟ ರಾಜಕಾರಣವನ್ನು ಮಾಡುತ್ತೋ ಅಲ್ಲಿವರೆಗೂ ನೀವು ನಿಮ್ಮ ಕುಟುಂಬ ಅನುಭವಿಸ್ತೀರಿ. ನೋಡ್ತಾ ಇರಿ, ಇವತ್ತಲ್ಲ ನಾಳೆ ನೋಡ್ತಾ ಇರಿ ನೀವು. ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಕಾನೂನು ಮತ್ತು ಸುವ್ಯವಸ್ಥೆ ಇದೇ ಪೊಲೀಸರ ಆತ್ಮಸ್ಥೈರ್ಯ ಹಾಳು ಮಾಡ್ತಿರೋದು. ಇದು ಹಾಳು ಮಾಡ್ತಿರೋದು. ಒಂದು ಉದಯಗಿರಿ, ನೆಕ್ಸ್ಟ್ ಬರುತ್ತೆ ತೆಲಂಗಾಣದ ಯಾವುದೋ ಅಲ್ಲೊಬ್ಬ ಯೂಸ್ಲೆಸ್ ಫೆಲೋ ಅದು. ಇನ್ನೊಂದು ಕುಂಭಮೇಳ. ಇಂಥ ಗಿರಾಕಿಗಳು ದೇಶವನ್ನು ಒಟ್ಟು ಮಾಡ್ತಿದ್ದಾರಂತೆ. ಏನು ಯಾವುದೋ ನಮ್ಮ ಅಂಟುವಾಳಕಾಯಿ ಅಂತ ಇದೆ ನಮ್ಮ ಕಡೆ, ನಿಮಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ. ಅಂಟುವಾಳಕಾಯಿ ಏನ್ರಿ ಅದು ಕಾಯಿ? ಅಂಟುವಾಳಕಾಯಿ ಅಂದ್ರೆ ನಿಮ್ಮ ಕಡೆಗೆ ಬೇರೆ ಹೇಳ್ತಾರೆ, ನಮ್ಮ ಕಡೆನೋ ನಿಮ್ಮ ಕಡೆನೋ ಯಾವುದೋ ಒಂದು ಹೇಳ್ರಿ. ಅತ್ಲ ಕಡೆ ನಿಮ್ಮ ಕಡೆದ ಹೇಳ್ರಿ. ಅಂಟ್ಕೊಳ್ಳುತ್ತೆ ಸರ್. ಅದು ಬಾಲ್ ಮಾಡ್ತಾರೆ ಸರ್. ಬಾಲ್ ಮಾಡೋದು ಪಿಲ್ ಮಾಡೋದಿಲ್ಲ, ಇಲ್ಲ ಬರೀ ಅಂಟ್ಕೊಳ್ಳುತ್ತೆ ಸರ್. ರಿಸರ್ಚ್ ಮಾಡ್ಕೊಂಬಂದು ಹೇಳ್ರಿ ನಾಳೆ. ಅಂಟುವಾಳಕಾಯಿ ಟೈಪ ಇವರು ಅಂಟ್ಕತ್ತಾರೆ. ಅಪ್ಪ ಲವ್ ನೀವು ಮಾಡಿದಷ್ಟು ಒಳ್ಳೆಯದು. ಯಾರಿಗೆ? ಮೋದಿ ಅಂತ ಗಿರಾಕಿಗೆ. ಕುಂಭಮೇಳದಂಥ ದೀದಿ, ಉದಯಗಿರಿ ಅಂತ ಸಿದ್ದರಾಮಯ್ಯ, ತೆಲಂಗಾಣದಂಥ ರೇವಂತ್ ರೆಡ್ಡಿ, ನೀವು ಮಾಡಿದಷ್ಟು ಅವ್ರಿಗೆ ಅನುಕೂಲ. ಅನುಭವಿಸಿ ಹಾಳಾಗೋಗಿ ಅವನ್ ಬೇಡ ಅಂತ. ರಾಹುಲ್ ಗಾಂಧಿ ಇನ್ನು 1000 ಸ್ಪೀಚ್ ಮಾಡಿದ್ರು ಇಷ್ಟೇ, ಬರೆದಿಟ್ಕೊಳ್ಳಿ. ಎಸ್, ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ರಂಜಾನ್ ಮಾಸದಲ್ಲಿ ಮುಸ್ಲಿಂ ಸಮುದಾಯದ ಸರ್ಕಾರಿ ಉದ್ಯೋಗಿಗಳು ಕಚೇರಿಯಿಂದ 1 ಗಂಟೆ ಬೇಗ ಹೋಗೋದಕ್ಕೆ ಅನುಮತಿ ಮಾಡಿಕೊಟ್ಟಿದ್ದಾರೆ. ಇದು ಮಾರ್ಚ್ 2ರಿಂದ 31. ನಮ್ಮ ಇದು ಮುಸ್ಲಿಂದು ತುಷ್ಟೀಕರಣ ಅಂತ ಎಲ್ಲ ಬೈತೆ. ಅದು ಮುಸ್ಲಿಂ ತುಷ್ಟೀಕರಣವೋ ಅಲ್ವೋ? ಯಾಕಪ್ಪ ಬೇಕಿತ್ತೀಗ? ಹೌದು, ಸರ್ಕಾರ ಮಾಡ್ರಪ್ಪ. ಏನೀಗ 1 ಅವರ್ ಯಾಕೆ 2 ಅವರೇ ಕೊಡಿ, ಎಲ್ಲರಿಗೂ ಕೊಡಿ. ನವರಾತ್ರಿಯಲ್ಲಿ ಉಳಿದವರು ಉಪವಾಸ. ರಾಗದ್ವೇಷವಿಲ್ಲದೆ ಅಧಿಕಾರ ಸ್ವೀಕಾರ ಮಾಡಿರುವ ಮೂರ್ಖ ಅಂತ ಯಾರೊಬ್ರು ಕೇಳ್ಬಿಟ್ರೆ, ನಾನೆಲ್ಲ ಹೇಳ್ತಿರೋದು. ಯಾರಾದ್ರೂ ಕೇಳ, ಯಾಕಂದ್ರೆ ಅವರೆಲ್ಲ ಕೇಸ್ ಹಾಕಿಸ್ಬಿಡ್ತಾರ ಮೇಲೆ. ನಾನು ಹೇಳ್ತಿಲ್ಲಪ್ಪ, ಯಾರು ಕೇಳ್ಬಿಟ್ರೇ ಏನು ಉತ್ತರ ಕೊಡ್ತೀರಿ? ಬೇರೆಯವ್ರಿಗೂ ಕೊಡಬೇಕು. ಸಮಾನತೆ ಇದೆಲ್ಲಿ ಸಮಾನತೆ ಆಗುತ್ತೆ? ಇದೆಲ್ಲಿ ಅಂಬೇಡ್ಕರ್ ಹೇಳಿದಂಗೆ ಆಗುತ್ತೆ? ಇದೆಲ್ಲಿ ಗಾಂಧಿ ವಿಚಾರದಲ್ಲಿ ಪುಸ್ತಕ, ಸಂವಿಧಾನದ ಪುಸ್ತಕನೇ ಇಲ್ವಲ್ಲ ಸರ್. ಹಿಂಗೆಲ್ಲ ಅರ್ಸಿದ್ರೆ ಆಯ್ತಪ್ಪ. ಅಲ್ಲಿ ತೆಲಂಗಾಣದಲ್ಲೂ ರೆಡ್ ಬುಕ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಸರ್ ಸಂವಿಧಾನ. ಅವರ ರಾಹುಲ್ ಗಾಂಧಿ ಅವರು. ಸರಿ ಬಿಡಿ, ಮತ್ತೆ ಪ್ರಾಬ್ಲಮ್ ಸಾಲ್ವ್. ಓಟ್ ಹಾಕ್ರಿ ಅವ್ರಿಗೆ ಎಲ್ಲರೂ. ಇನ್ನು ಮಹಿಳೆಯರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇರುವಂತಹ ಕ್ಯಾನ್ಸರ್ ರೋಗವನ್ನು ಎದುರಿಸೋಕೆ ಮುಂದಿನ 5-6 ತಿಂಗಳಲ್ಲಿ ಲಸಿಕೆ ತರ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. 9 ರಿಂದ 16 ವರ್ಷದ ಬಿಡಿ ತರಲಿ. ಅವರು ಬೇಕಾದವ್ರು ತಗೋತಾರೆ, ಸಾಕಿದ್ದವ್ರು ಬಿಟ್ಕೋತಾರೆ. ಲಸಿಕೆ ಮೇಲೆ ವಿಶ್ವಾಸ ಮೂಡಿಸೋವರೆಗೂ ತಗೊಳಕ್ಕಾಗತ್ತೆ ಅನ್ನೋ ಪರಿಸ್ಥಿತಿನಲ್ಲಿ ದೇಶ ಇದ್ದಂಗಿಲ್ಲ ಇವತ್ತು. ಪರ್ಟಿಕ್ಯುಲರ್ಲಿ ಕೆಲವು ತಿಂಗಳುಗಳ ಹಿಂದೆ ನಡೆದಿರುವಂಥ ಈ ವಿಚಾರಗಳಲ್ಲಿ ಲೆಟ್ ಇಟ್ ಕಮ್. ಡಾಕ್ಟರ್ಸ್ ಅಡ್ವೈಸು, ಪೇಷಂಟ್ಗಳ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಏನೋ ಒಂದು ಆಗುತ್ತೆ. ಎಸ್, ಜಿಬಿಎಸ್ ವೈರಸ್ ರಾಜ್ಯಕ್ಕೂ ರಾಂಗು ಅಂತ ನಾ ಹೇಳ್ತಿಲ್ಲ. ಬಟ್ ಟೈಮ್ ತಗೊಳ್ಬೇಕು. ನೋ, ಇಟ್ ಡಿಪೆಂಡ್ಸ್ ಆನ್ ದಿ ಟ್ರಸ್ಟ್ ಆಫ್ ದಿ ಪೇಷಂಟ್ ಅಂಡ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಮೆಡಿಕಲ್ ಫ್ರೆಟರ್ನಿಟಿ. ನೋಡೋಣ ಅದನ್ನ ಆಮೇಲೆ.
ಜಿಬಿಎಸ್ ವೈರಸ್ ರಾಜ್ಯಕ್ಕೂ ಎಂಟ್ರಿ ಕೊಟ್ಟಿದೆ. ಬೆಳಗಾವಿ ಮೂಲದ ಇಬ್ಬರು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಮೃತಪಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಈವರೆಗೂ ಇದನ್ನು ಅಧಿಕೃತಪಡಿಸಿಲ್ಲ. ಇನ್ನು ಜಿಬಿಎಸ್ ವೈರಸ್ಗೆ 31 ಕೇಸ್ಗಳು ಸಕ್ರಿಯವಾಗಿದೆ. ಬೆಳಗಾವಿಯಲ್ಲಿ 2 ತಿಂಗಳ ಅವಧಿಯಲ್ಲಿ 18 ಮಂದಿ ಸಾವನ್ನಪ್ಪಿದ್ದಾರೆ. ಯಾವುದಕ್ಕೂ ಸರ್ಕಾರ ಮುಂಜಾಗ್ರತಾ ಕ್ರಮವನ್ನು ಗಾಬರಿ ಆಗಬೇಡಿ ಬಿಡ್ರಿ, ಯಾಕೆ ಸರ್? ಕರ್ನಾಟಕಕ್ಕೆ ಬರಲ್ಲ ಅದು, ಬರಲ್ಲ ಅದು. ಆಕ್ಟಿವ್ ಕೇಸಸ್ ಇದೆ ಸರ್. ಬರಲ್ಲ. ಆ ಕಡೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಈ ಕಡೆ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಅವ್ನು ದಾಟಿ ಬರ ಅವ್ರನ್ನ ದಾಟಿಯಲ್ಲಿ ಬರ್ತದೆ ರೀ. ಭಯ ಅದಕ್ಕೆ. ಬೆಳಗಾಂ ರೀಜನ್ಗೆ ಬರಲ್ಲ ಅದು. ಸತೀಶ್ ಜಾರಕಿಹೊಳಿ ಇದ್ದಾರೆ, ಅವ್ರು ಹೇಳ್ಬಿಟ್ರೆ ಆಯ್ತು, ನೋಡ್ಕೋತಾರಲ್ಲ. ಈಗ ನಮ್ಮ ರೀಜನ್ಗೆ ಬರಲ್ಲ, ಡಿ.ಕೆ.ಗೆ ಹೇಳಿದ್ರೆ ಆಯ್ತು, ಬರಲ್ಲ. Safe. ಮಧ್ಯದಲ್ಲಿ ಹೆಲ್ತ್ ಮಿನಿಸ್ಟ್ರು ಯಾವಾಗಲೂ ಪುರ್ಸೊತ್ತಾದ ಒಂದು ಹೇಳಿಕೆ ಕೊಡ್ತಾರೆ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಸರ್, ಸುಮ್ಮನಿರಿ ಸರ್, ಆರಾಮಾಗಿರಿ. ಏನಾದ್ರು ಚಿಕನ್ ಮಾತ್ರ ಅವ್ರಿಬ್ರಿಗೂ ಫೋನ್ ಹಾಕಿ, ಏನೋ ಒಂದು ರೀಸನ್ ಹೇಳಿದ್ರೆ ಆಯ್ತು. ಅವರಿಬ್ಬರು ಏನೋ ಒಂದು ಹೇಳ್ತಾರೆ. ಹಾಂ, ಹಾಂ ಸರ್, ಅಷ್ಟೇ. ಯಾವುದೋ ರೋಗದಿಂದ ಸತ್ರು ಅಂತ ಆಯ್ತು. ನಮ್ಮಲ್ಲಿ ಆ ರೋಗ ಬರ್ಬೋದು, ಬಂದ್ರು ಏನು ಪ್ರಾಬ್ಲಮ್ ಇಲ್ಲ ಬಿಡಿ, ನಮ್ಮ ಹತ್ರ ಎಲ್ಲ ಔಷಧಿ ಇದೆ ಅಂತ ಹೇಳ್ಬಿಡ್ತಾರೆ ಅವರು. ಅಷ್ಟೇ, ಮುಗೀತು ಕತೆ. ಹತ್ತೆ ಸೊಸೆ ಜಗಳ ಈ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಡಾಕ್ಟರ್ನ ಪರಿಚಯ ಮಾಡ್ಕೊಳ್ತಾರೆ, ಆ ಡಾಕ್ಟರ್ ನಂಬರ್ ತಗೊಳ್ತಾರೆ ಇನ್ಸ್ಟಾಗ್ರಾಮ್ದಲ್ಲಿ. ಜೊತೆಗೆ ಆ ಡಾಕ್ಟ್ರಿಗೆ ಮೆಸೇಜ್ ಹಾಕ್ಬಿಟ್ಟು ನನ್ನ ಅತ್ತೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಳೆ, ಅವ್ಳನ್ನ ಸಾಯಿಸಬೇಕು, ಒಂದು ಯಾವ್ದಾದ್ರು 1 ಅಥವಾ 2 ಮಾತ್ರೆ ಇದ್ರೆ ಕೊಟ್ಬಿಡಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಶಾಕ್ ಆಗಿಬಿಟ್ಟು ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದಾರೆ. ಅವ್ರು ನೋಡಿದ್ರೆ ವಾಟ್ಸಪ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಯಾರ್ಯಾರ ಋಣ ಎಲ್ಲೆಲ್ಲಿರುತ್ತೋ ಏನೋ. ಸೊ ಹೆತ್ತವರಿಗೆ ಬೇಡವಾಗಿ ಕಸದ ತಿಪ್ಪೆಯಲ್ಲಿ ಸಿಕ್ಕಂಥ ವಿಶೇಷ ಚೇತನ ಮಗುವೊಂದು ಈಗ ಇಟಲಿ ದೇಶದ ದಂಪತಿಯ ಬೆಚ್ಚನೆಯ ಮಡಿಲು ಸೇರಿಕೊಂಡಿದೆ. ಬೆಳಗಾವಿಯ ಗಂಗಮ್ಮ ಚಿಕ್ಕುಂಬಿ ಮಠ ಬಾಲ ಕಲ್ಯಾಣ ಕೇಂದ್ರದಲ್ಲಿ ಆಸರೆ ಪಡೆದಿದ್ದ ಅನಾಥ ವಿಶೇಷ ಚೇತನ ಮಗುವನ್ನು ಇಟಲಿ ದಂಪತಿ ದತ್ತು ಪಡ್ಕೊಂಡಿದ್ದಾರೆ. 2.5 ವರ್ಷದ ಹಿಂದೆ ವಿಶೇಷ ಚೇತನ ನವಜಾತ ಶಿಶುವನ್ನ ಹೆತ್ತವರು ತಿಪ್ಪೆಗೆ ಎಸ್ಬಿಟ್ಟಿದ್ರು. ಈ ಮಗುವನ್ನು ಬಾಲ ಕಲ್ಯಾಣ ಕೇಂದ್ರ ಆರೈಕೆ ಮಾಡಿತ್ತು. ಇದೀಗ ಈ ಮಗುವನ್ನು ಇಟಲಿಯ ಫ್ಲಾರೆನ್ಸ್ ನಗರದ ದಂಪತಿ ದತ್ತು ಪಡೆದು ಸಂಭ್ರಮಿಸಿದ್ದಾರೆ. ದತ್ತು ಪಡೆಯೋಕೆ 6 ವರ್ಷದ ಹಿಂದೆ ಇಟಲಿ ದಂಪತಿ ಅರ್ಜಿ ಸಲ್ಲಿಸಿದ್ರು. ಚಿಕ್ಕುಂಬಿ ಮಠದ ಆಶ್ರಮದಿಂದ ಈವರೆಗೂ 13 ಮಕ್ಕಳನ್ನ ವಿದೇಶಿ ದಂಪತಿಗೆ ದತ್ತು ನೀಡಲಾಗಿದೆ. ಹರಪನಹಳ್ಳಿ ತಾಲೂಕಿನ ಶಿರಗನಹಳ್ಳಿ ರೈತ ವಿಶ್ವನಾಥ್ 10 ಜನ ಮಹಿಳಾ ಕೂಲಿ ಕಾರ್ಮಿಕರಿಗೆ ಶಿವಮೊಗ್ಗದಿಂದ ಗೋವಾಕ್ಕೆ ಟ್ರಿಪ್ ಅನ್ನ ಕಳುಹಿಸಿದ್ದಾರೆ. ಅವರೆಲ್ಲರೂ ಕೂಡ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿದ್ರಂತೆ. ಒಮ್ಮೆ ಆದ್ರೂ ನಾವು ವಿಮಾನದಲ್ಲಿ ಹೋಗ್ಬೇಕು ಅಂತ ಆಸೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅದನ್ನ ಪೂರೈಸಿದ್ದಾರೆ ಇವರು. ಸಚಿವ ಜಮೀರ್ ಅಹಮದ್ ಖಾನ್ ಫಸ್ಟ್ ಟೈಮ್ ವಿವಾದದಿಂದ ಸ್ವಲ್ಪ ಆಚೆ ಜಾಲಿ ಮುಂಡಲ್ಲಿ ಕಾಣಿಸ್ಕೊಂಡಿರೋದು. ಆಟಿಕೆ ಬೈಕ್ನಲ್ಲಿ ಮೊಮ್ಮಗಳೊಂದಿಗೆ ಕೂತು ತಾವು ಮಕ್ಕಳಂತೆ ಆಟ ಆಡಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.